10 ವರ್ಷಗಳಲ್ಲಿ ಭಾರತದ ರೂಪಾಂತರ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳುತ್ತೀನಿ. ವಿಶ್ವದ 11ನೇ ಆರ್ಥಿಕ ಶಕ್ತಿ ಅಂತ ಹೇಳಿದ್ದಂಥ ಭಾರತ ಇವತ್ತು 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಡಿಜಿಟಲೈಸೇಷನ್ನಲ್ಲಿ ಡಿಜಿಟಲ್ ಪೇಮೆಂಟ್ ಇರ್ಬೋದು ಅಥವಾ ಆನ್ಲೈನ್ ಸಿಸ್ಟಮ್ನಲ್ಲಿ ಇವತ್ತು ವಿಶ್ವದಲ್ಲೇ ನಂಬರ್ 1 ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಮೊನ್ನೆ ನಮ್ಮ ನಡ್ಡಾ ಅವರು ಹೇಳ್ತಾ ಇದ್ರು, ಸಿಂಗಪುರ್ ಅಂತ ದೇಶದಲ್ಲಿ ಜನಗಳ ಪರ್ಸು ಅಥವಾ ವ್ಯಾನಿಟಿ ಬ್ಯಾಗ್ನ ಚೆಕ್ ಮಾಡಿದ್ರೆ ನೋಡಿದ್ರೆ ಕನಿಷ್ಠ 20 ಕರೆನ್ಸಿಗಳು ಅಲ್ಲಿ ವ್ಯವಹಾರಕ್ಕೆ ಇಟ್ಕೊಂಡಿರ್ತಾರೆ. ಭಾರತದಲ್ಲಿರ್ತಕ್ಕಂಥ ಎಂಥ ಪ್ರಜೆಯ ಪರ್ಸು ಅಥವಾ ಹೆಣ್ಣುಮಕ್ಕಳ ವ್ಯಾನಿಟಿ ಬ್ಯಾಗ್ ನೋಡಿದ್ರೆ ನಿಮಗೆ 2 ಕರೆನ್ಸಿ ಮೇಲೆ ಇರೋದಿಲ್ಲ. ಇಟ್ ಶೋಸ್, ಇದು ಹೇಳುತ್ತೆ ಭಾರತದಲ್ಲಿ ಡಿಜಿಟಲ್ ಪೇಮೆಂಟು ಒಂದು ಇತಿಹಾಸ ನಿರ್ಮಾಣ ಮಾಡಿದೆ ಅಂತ ಹೇಳುತ್ತೆ. 2014ರಲ್ಲಿ ನರೇಂದ್ರ ಮೋದಿಯವರು ಸರ್ಕಾರ 234 ಆಶ್ವಾಸನೆಗಳನ್ನು ಜನಗಳಿಗೆ ಕೊಟ್ಟಿತ್ತು. ಅದರೊಳಗೆ 222 ಆಶ್ವಾಸನೆಗಳನ್ನ ಮಾಡೋದ್ರ ಮೂಲಕ ಸುಮಾರು 96% ಆಶ್ವಾಸನೆಗಳನ್ನ ಬಗೆಹರಿಸಿದ್ದಾರೆ ಅಂತ ಹೇಳ್ತೀವಿ. ಹಾಗೆ 2019ರಲ್ಲೂ ಕೂಡ 222 ಆಶ್ವಾಸನೆಗೆ 214 ಆಶ್ವಾಸನೆ ಬಗ್ಗೆ ಈಡೇರಿಸಿ ಸುಮಾರು 99% ಆಶ್ವಾಸನೆ ಈಡೇರಿಸಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಹೇಳಿದ್ದನ್ನ ಮಾಡಿರ್ತಕ್ಕಂಥ ಸರ್ಕಾರ ಅಂತ ಹೇಳಕ್ಕೆ ನಾ ಕಾಯಂಗೆ ನಾ ಕಾನೇ ದೂಂಗಿ ಅಂತ ಹೇಳಿದ್ರು. ಭ್ರಷ್ಟಾಚಾರ ಮಾಡೋದಿಲ್ಲ, ಭ್ರಷ್ಟಾಚಾರ ಸಹಿಸೋದಿಲ್ಲ ಅಂತ ಹೇಳಿ ಕಳೆದ 10 ವರ್ಷಗಳಲ್ಲಿ ಸುಮಾರು 75 ಜನ ಕೇಂದ್ರದ ಸಚಿವರನ್ನು ಒಳಗೊಂಡು 500-600 ಜನ IAS ಕೇಂದ್ರದ ಅಧಿಕಾರಿಗಳಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಹಗರಣದ ಮಾತಿಲ್ಲದೆ ಅತ್ಯಂತ ಯಶಸ್ವಿಯಾಗಿ 10 ವರ್ಷ ಮುಗಿಸಿದೆ. 2047ಕ್ಕೆ ನಮ್ಮ ದೇಶ 100 ವರ್ಷಕ್ಕೆ ಹೋಗುತ್ತೆ. ಇದನ್ನ ಅಮೃತ ಕಾಲ ಅಂತ ಹೇಳಿದ್ವಿ. ಮೋದಿಯವರ ಯೋಚನೆ ಇದೆ, ಈ ದೇಶದ ಆರ್ಥಿಕ ಸ್ಥಿತಿ, ಈ ದೇಶದ ಇನ್ಫ್ರಾಸ್ಟ್ರಕ್ಚರ್, ಈ ದೇಶದ ಜನತೆಯ ಮಾನಸಿಕತೆ ಎಲ್ಲವೂ ಕೂಡ ಬದಲಾವಣೆ ಆಗಿದೆ. ಅತ್ಯಂತ ಸ್ಪೀಡಾಗಿ ಹೋಗ್ತಿರೋ ಸಂದರ್ಭದಲ್ಲಿ 2047ರಲ್ಲಿ ಇದನ್ನು ವಿಕಸಿತ ಭಾರತ ಮಾಡಬೇಕು, ಅಂದರೆ ಅಭಿವೃದ್ಧಿ ಹೊಂದಿದ ಭಾರತ ಮಾಡಬೇಕು, ಡೆವಲಪ್ಡ್ ಕಂಟ್ರಿ ಆಗಬೇಕು ಅನ್ನೋ ಇಚ್ಛೆಯಲ್ಲಿ ಈಗಾಗಲೇ ನರೇಂದ್ರ ಮೋದಿ ಸರ್ಕಾರ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಿದೆ, ಅಂದರೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ನಮ್ಮ ಅಪೇಕ್ಷೆ ಇರೋದು ಇದು ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು. ಈಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರು, ಅದು ಮೆಡಿಕಲ್ ಕಾಲೇಜುಗಳಿರ್ಬೋದು, ಎಜುಕೇಷನ್ ಇರ್ಬೋದು, ಬೇರೆ ಬೇರೆ ರಸ್ತೆಗಳಿರ್ಬೋದು, ರೈಲು ಸಂಪರ್ಕ ಇರ್ಬೋದು, ವಿಮಾನ ಸಂಪರ್ಕ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಿಂದೆಂದೂ ಕಾಣಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡಿದೆ. ಮೋದಿಯವರಿಗೆ ಗ್ಯಾರಂಟಿ ಇದೆ 2047ರೊಳಗೆ ಇದನ್ನು ಅಭಿವೃದ್ಧಿ ಹೊಂದಿದ ಭಾರತ ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತೀನಿ ಅಂತ. ಅದನ್ನೇ ಮೋದಿ ಹೇಳಿರೋದು ಮೋದಿ ಗ್ಯಾರಂಟಿ ಅಂತ. ಯಾವುದೋ 2,000 ರೂಪಾಯಿ ಕೊಟ್ಟು 2 ವರ್ಷಕ್ಕೋ 1 ವರ್ಷಕ್ಕೋ ಅವ್ರನ್ನ ಸೋಮಾರಿ ಮಾಡುವಂಥ ಗ್ಯಾರಂಟಿ ಅಲ್ಲ. ಬದಲಾಗಿ ಅವ್ರಿಗೆ ಉದ್ಯೋಗ ಕೊಟ್ಟು ಅವರ ಆರ್ಥಿಕ ಶಕ್ತಿಯನ್ನು ಚೆನ್ನಾಗಿ ಮಾಡಿ, ದೇಶದ GDPಯನ್ನು ಚೆನ್ನಾಗಿ ಮಾಡಿ, ಆ ಮೂಲಕ ದೇಶದ ಅಭಿವೃದ್ಧಿಯನ್ನು ಮಾಡುವಂಥ ಸಂಕಲ್ಪವನ್ನು ಮೋದಿ ಗ್ಯಾರಂಟಿ ಮೂಲಕ ಹೇಳಿದ್ದೀವಿ. ಇಂಗ್ಲೀಷಲ್ಲಿ ಹೇಳ್ತೀವಿ, ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಅಂತ. ಪ್ರಾಪಂಚಿಕವಾಗಿ ಚಿಂತಿಸು, ಸ್ಥಳೀಯವಾಗಿ ವರ್ತಿಸು. ಯಾವಾಗ ಮೋದಿಯವರು ಈ ದೇಶವನ್ನು ವಿಕಸಿತ ಭಾರತ ಮಾಡಬೇಕು ಅಂತ ಹೊರಟಿವಿ, ನಮಗೆಲ್ಲ ತಿಳಿದಿರೋ ಹಾಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಅನೇಕ ಮಂದಿ ಮೈಸೂರು, ಬೆಂಗಳೂರು, ಬೇರೆ ಬೇರೆ ಕಡೆಗೆ ತಮ್ಮ ವೃತ್ತಿ ಮತ್ತು ವಿದ್ಯಾಭ್ಯಾಸಕ್ಕೆ ಕಾರಣಕ್ಕೋಸ್ಕರ ಹೋಗಿದ್ದಾರೆ. ಬರ್ತಕ್ಕಂಥ 7ನೇ ತಾರೀಕು ನಡೆಯುವಂಥ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ರೀತಿ ಹೊರಗಡೆ ಇರ್ತಕ್ಕಂಥ ಮತದಾರರ ಸಂಖ್ಯೆ ಗಣನೀಯವಾಗಿರೋದನ್ನು ಗಮನಿಸಿಬಿಟ್ಟು ಜಿಲ್ಲಾಡಳಿತ ಕೇಂದ್ರ ರೈಲ್ವೆ ಸಚಿವಾಲಯದೊಂದಿಗೆ ಸಂಪರ್ಕ ಮಾಡಿ ರೈಲ್ವೆ ಸಚಿವಾಲಯ ಒಂದು ವಿಶೇಷವಾಗಿರ್ತಕ್ಕಂಥ ಟ್ರೈನ್ನ ಈ ಒಂದು ಮತದಾನದ ಹಿಂದಿನ ದಿವಸ ಬಿಡುವಂಥ ಯೋಚನೆಯನ್ನು ಮಾಡಿ ತೀರ್ಮಾನ ತೆಗೆದುಕೊಂಡು ನಿನ್ನೆ ದಿವಸ ಅದೊಂದು ಗೆಜೆಟ್ ನೋಟ್ ಆರ್ಡರ್ನು ಕೂಡ ಮಾಡಿದೆ. ಸೊ ಅದರಂತೆ ಮೈಸೂರಿಂದ ಹೊರಟಿರ್ತಕ್ಕಂಥ ಈ ಟ್ರೈನು ತಾಳಗುಪ್ಪ ತನಕ ಬರುತ್ತೆ. 6ನೇ ತಾರೀಕು ರಾತ್ರಿ
10 ಗಂಟೆ 30 ನಿಮಿಷಕ್ಕೆ ಅಲ್ಲಿ ಬಿಡ್ತಕ್ಕಂಥ ಟ್ರೈನು 12 ಗಂಟೆಗೆ ಬೆಂಗಳೂರಿಗೆ ಬರುತ್ತೆ. ಹಾಗೆ ಬೆಳಗಿನ ಜಾವ 6 ಗಂಟೆ 10 ನಿಮಿಷಕ್ಕೆ ಶಿವಮೊಗ್ಗಕ್ಕೆ ಬರುತ್ತೆ. ಹಾಗೆ 7 ಗಂಟೆ 40 ನಿಮಿಷಕ್ಕೆ ಸಾಗರಿಗೆ ಬರುತ್ತೆ. 9 ಗಂಟೆಗೆ ತಾಳಗುಪ್ಪಕ್ಕೆ ಬರುತ್ತೆ. ಇದು ವಿಶೇಷವಾಗಿರ್ತಕ್ಕಂಥ ಟ್ರೈನು ಬಿಟ್ಟಿರ್ತಕ್ಕಂಥದ್ದು. ಅದೇ ಟ್ರೈನು ಅವತ್ತು ಸಂಜೆ 6:30ಕ್ಕೆ ತಾಳಗುಪ್ಪ ಬಿಡುತ್ತೆ, 6:45ಗೆ ಸಾಗರಿಗೆ ಬರುತ್ತೆ. ಹಾಗೆ ಶಿವಮೊಗ್ಗಕ್ಕೆ 8:30ಕ್ಕೆ ಬರುತ್ತೆ. ಬೆಳಗಿನ ಜಾವ 1 ಗಂಟೆ 20 ನಿಮಿಷಕ್ಕೆ ಬೆಂಗಳೂರಿಗೆ ಹೋಗುತ್ತೆ. ಬೆಳಗಿನ ಜಾವ 4 ಗಂಟೆಗೆ ಮೈಸೂರಿಗೆ ಹೋಗುತ್ತೆ. ಇದು ಚುನಾವಣೆಗೋಸ್ಕರನೇ ಕೇಂದ್ರ ಸರ್ಕಾರ ಬಿಟ್ಟಿರ್ತಕ್ಕಂಥ ವಿಶೇಷ ಟ್ರೈನ್ನ ಬಿಟ್ಟಿದ್ದಾರೆ. ಹಾಗೆಯೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬೈಂದೂರಿನ ನಿವಾಸಿಗಳು ಕೂಡ ಅನುಕೂಲ ಆಗೋದಕ್ಕೋಸ್ಕರ ಬೆಂಗಳೂರಿಂದ ಮೈಸೂರು ಕಾರವಾರ ಒಂದು ಟ್ರೈನ್ನ ವಿಶೇಷವಾಗಿ ಬಿಟ್ಟಿದ್ದಾರೆ. ಆ ಟ್ರೈನು 6ನೇ ತಾರೀಕು ಸಂಜೆ 8:15ಗೆ ಮೈಸೂರು ಬಿಡುತ್ತೆ. ಸಾಧಾರಣ 10 ಗಂಟೆ 50 ನಿಮಿಷಕ್ಕೆ ಬೆಂಗಳೂರಿಗೆ ಬರುತ್ತೆ. ಬೆಳಿಗ್ಗೆ 10 ಗಂಟೆ 58 ನಿಮಿಷಕ್ಕೆ ಬೈಂದೂರು ತಲುಪುತ್ತೆ. ಅದೇ ಟ್ರೈನು ಅವತ್ತು ರಾತ್ರಿ 12 ಗಂಟೆ 8 ನಿಮಿಷಕ್ಕೆ ಬೈಂದೂರು ಬಿಡುತ್ತೆ. ರಾತ್ರಿ ಬೆಳಗ್ಗೆ ಮಾರನೇ ದಿವಸ 3 ಗಂಟೆಗೆ ಬೆಂಗಳೂರು ತಲುಪುತ್ತೆ. ಸೊ 2 ಟ್ರೈನ್ಗಳು, ಮೈಸೂರಿಂದ ತಾಳಗುಪ್ಪ, ಮೈಸೂರಿಂದ ಕಾರವಾರಕ್ಕೆ 2 ವಿಶೇಷ ಟ್ರೈನ್ಗಳನ್ನ ಸರ್ಕಾರ ಬಿಟ್ಟಿದೆ. ಮಾನ್ಯ ಮತದಾರರು ಇದರೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನದಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶ ಸರ್ಕಾರ ಮಾಡಿದ್ದಕ್ಕೋಸ್ಕರ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವಾಲಯಕ್ಕೂ ಹಾಗೂ ಜಿಲ್ಲಾಡಳಿತಕ್ಕೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಮಾನ್ಯ ಮತದಾರರು ಈ ಟ್ರೈನ್ಗೆ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ. ಟಿಕೆಟ್ ತೆಗೆದುಕೊಂಡು ಮೊದಲೇ ರಿಸರ್ವೇಷನ್ ಮಾಡಿ ಈ ಟ್ರೈನ್ನ ಸವಲತ್ತನ್ನು ಪಡೆದು ಮತದಾನದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ.